ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಗ್ಗಿ ಅಫಿಷಿಯಲ್ JN. ಇವತ್ತಿನ ನಮ್ಮ ರೆಸಿಪಿ ಕೊಬ್ಬರಿ ಕರ್ಜಿಕಾಯಿ. ಕರ್ಜಿಕಾಯಿನ ತುಂಬ ಸುಲಭವಾಗಿ ಮಾಡಬಹುದು. ಫಸ್ಟ್ ಟೈಮ್ ಮಾಡ್ತಾ ಇರೋರು ಸಮೇತ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಬನ್ನಿ ಕರ್ಜಿಕಾಯಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಂಗಾದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವೀಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ನನ್ನ ವೀಡಿಯೋನ ನೋಡ್ಬೋದು. ಕರ್ಜಿಕಾಯಿ ಮಾಡೋದಕ್ಕೆ ಮೊದಲು ಒಂದು ಕಡಾಯಿಗೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಬೀಜ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 5ರಿಂದ 10 ಕರ್ಜಿಕಾಯಿಗೆ ಆಗೋಷ್ಟು ಮಾತ್ರ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಕರ್ಜಿಕಾಯಿ ಯಾವ ಥರ ಮಾಡೋದು ಅಂತ. ನಿಮಗೇನಾದರೂ ಜಾಸ್ತಿ ಕರ್ಜಿಕಾಯಿ ಮಾಡಿಸ್ಬೇಕು ಅಂತಂದರೆ ನೀವು ನಾನಿಲ್ಲಿ ತೋರಿಸಿರೋದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡಬಲ್ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಕರ್ಜಿಕಾಯಿನ. ಕಡಲೆ ಬೀಜನ ನೀವು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫಾಸ್ಟಾಗಿ ಹುರಿದ್ಬಿಡ್ಬೇಕು ಅನ್ನೋ ಅರ್ಜೆಂಟಲ್ಲಿ ಹುರ್ಕೊಳಕ್ಕೆ ಹೋಗಬೇಡಿ. ಅಷ್ಟು ಒಳಗಡೆ ಎಲ್ಲ ನೀಟಾಗಿ ಬೇಯೋದಿಲ್ಲ, ಮೇಲೆ ಮಾತ್ರ ಸೀದೋಗುತ್ತೆ ಕಡಲೆ ಬೀಜ, ಒಳಗಡೆ ಎಲ್ಲ ಹಸಿ ಹಂಗೆ ಇರುತ್ತೆ. ಅದಕ್ಕೋಸ್ಕರ ನೀವು ಕಡಲೆ ಬೀಜನ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಈಗ ಹುರಿದಿರೋ ಕಡಲೆ ಬೀಜನ ಒಂದು ಮರದೊಳಕ್ಕೆ ಹಾಕ್ಕೊಂಡು ಅದು ಆರಕ್ಕೆ ಬಿಡಿ ಕಡಲೆ ಬೀಜನ. ಈಗ ಅದೇ ಕಡಾಯಿಗೆ 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿ ರೋಸ್ಟ್ ಮಾಡ್ಕೊಳ್ಳಿ ಎಳ್ಳನ್ನ. ನೋಡಿ ಈ ಥರ ಎಳ್ಳೆಲ್ಲ ನೀಟಾಗಿ ಸಿಡಿತಾ ಇರ್ತದೆ, ಅಲ್ಲಿವರೆಗೂ ಜಸ್ಟ್ 2 ನಿಮಿಷ ಅಂದರೆ 2 ನಿಮಿಷ ಅಷ್ಟೇ ಲೋ ಫ್ಲೇಮಲ್ಲೇ ಈ ಥರ ಆ ಕಡೆ ಈ ಕಡೆ ನೀವು ಮಿಕ್ಸ್ ಮಾಡ್ತಾನೆ ನೀವು ರೋಸ್ಟ್ ಮಾಡ್ಕೊಬೇಕು ಎಳ್ಳನ್ನ. ಎಳ್ಳು ರೋಸ್ಟ್ ಆದಮೇಲೆ ಇದನ್ನು ಒಂದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಮತ್ತು ಅದೇ ಕಡಾಯಿಗೆ ಇಲ್ಲಿ ನಾನು 1 ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಈ ಕೊಬ್ಬರಿ ತುರಿನೂ ಸಮೇತ 2 ನಿಮಿಷ ನೀವು ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ. ಕೊಬ್ಬರಿನ ಒಬ್ಬೊಬ್ಬರು ಹಂಗೆ ಹಾಕ್ಕೊಳ್ತಾರೆ ಕರ್ಜಿಕಾಯಿಗೆ, ಇಲ್ಲಿ ನಾನು ರೋಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಥರ ರೋಸ್ಟ್ ಮಾಡೋದ್ರಿಂದ ಕರ್ಜಿಕಾಯಿ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ, ಅದರಿಂದ ನಾನು ಕೊಬ್ಬರಿನ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು, 2 ನಿಮಿಷ ಅಷ್ಟೇ. 2 ನಿಮಿಷ ಆದಮೇಲೆ ಈ ಕೊಬ್ಬರಿ ತುರಿನೂ ಸಮೇತ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಮತ್ತು ಈಗ ಪಕ್ಕದಲ್ಲಿ ಒಂದು ಮರಕ್ಕೆ ಕಡಲೆ ಬೀಜ ಹಾಕಿದ್ವಲ್ಲ, ನೋಡಿ ಇದೆಲ್ಲ ತಣ್ಣಗಾಗಬೇಕು ಕಡಲೆ ಬೀಜ. ಆವಾಗಲೇ ಈ ಥರ ಮೇಲೆ ಇರೋ ಚಿಪ್ಪೆ ಎಲ್ಲ ಸುಲಿಯೋದಕ್ಕೆ ಈಸಿ ಆಗುತ್ತೆ. ತಣ್ಣಗಾದ್ಮೇಲೆ ಈ ಥರ ಕೈಯಿಲ್ಲಾದರೂ ಈ ಥರ ಹಿಚ್ಕಿ ಕಡಲೆ ಬೀಜನ, ಅವಾಗ ಚಿಪ್ಪೆಲ್ಲ ಹೋಗುತ್ತೆ. ಇಲ್ಲಾಂದರೆ ಒಂದು ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸಿಂದಾದರೂ ಉಜ್ಜಿ ಈ ಥರ ನೀಟಾಗಿ ಚಿಪ್ಪೆಲ್ಲ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಕಡಲೆ ಬೀಜನ. ಮತ್ತು ಹುರಿದಿರೋ ಅಂಥ ಎಳ್ಳು ಮತ್ತು ಕೊಬ್ಬರಿ ತುರಿ ಹುರಿದಿರೋಂಥದ್ದು, ಇದಕ್ಕೊಂದು ಏಲಕ್ಕಿ ಹಾಗೆ ಹಾಕ್ಬಿಡಿ, ಸ್ವಲ್ಪ ಸುಲಿದ್ಬಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ಟೇಸ್ಟ್ ತಕ್ಕಂತೆ ಶುಗರ್ ಹಾಕಿ. ಇಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ, ನೀವು ಎಷ್ಟು ತೊಗೊಂಡಿರೋ ಕ್ವಾಂಟಿಟಿ ಅದಕ್ಕೆ ತಕ್ಕಂತೆ ನೀವು ಸಕ್ಕರೆ ಹಾಕ್ಕೊಳ್ಳಿ. ಇಲ್ಲಿ ನನಗೆ 3 ಟೇಬಲ್ ಸ್ಪೂನಷ್ಟು ಸಕ್ಕರೆ ಸರಿಯಾಗಿದೆ. ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕು. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ನೈಸಾಗಿ ಬರೋವರೆಗೂ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಳ್ಳಿ. ಮತ್ತು ಈಗ ಪಕ್ಕದಲ್ಲಿ ಎಲೆಗೋಸ್ಕರ 2 ಕಪ್ಪಷ್ಟು ಮೈದಾ, ಚಿಟಿಕೆಯಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಸ್ಪೂನಲ್ಲಿ ಡ್ರೈ ಆಗಿಯೇ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಕೈಯಿಂದ ಹಿಟ್ಟನ್ನ ಕಲಿಸ್ಕೊಳ್ಳಿ ನೀಟಾಗಿ. ಒಂದು ಚಪಾತಿ ಹದ ಬರೋವರೆಗೂ ನೀಟಾಗಿ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಸಾಫ್ಟಾಗಿ ಬರೋವರೆಗೂ ನೀಟಾಗಿ ಹಿಟ್ಟನ್ನ ಕಲಿಸ್ಕೊಂಡು ಒಂದು 10 ನಿಮಿಷ ಸೈಡಿಗೆ ಇಟ್ಬಿಡಿ. ಇದಕ್ಕೊಂದು ಬಟ್ಟೆ ಮುಚ್ಚಿಬಿಟ್ಟು ಸೈಡಿಗೆ ಇಟ್ಬಿಡಿ. ಬಟ್ಟೆ ಅಂದರೆ ಯಾವುದ್ಯಾವುದೋ ಬಟ್ಟೆ ಹಾಕೋಕ್ಕೆ ಹೋಗ್ಬಿಡಿ, ಒಂದು ಕಾಟನ್ ಬಟ್ಟೆ ತೊಗೊಂಬಿಟ್ಟು ಅದು ನೀರಲ್ಲಿ ಅದ್ಬಿಟ್ಟು ಇದ್ರ ಹಿಟ್ಟಿನ ಮೇಲೆ ಹಾಕಿ ಆ ಮಾಯ್ಶ್ಚರೈಸರಿಗೆ ಹಿಟ್ಟು ಒಣಗ್ತಿದ್ದಂಗೆ ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ಒಂದು 10 ನಿಮಿಷ ಆದಮೇಲೆ ಹಿಟ್ಟನ್ನ ಈ ಥರ ಮಣೆ ಮೇಲೆ ಹಾಕ್ಕೊಂಬಿಟ್ಟು ನೀಟಾಗಿ ನಾದ್ಕೊಳ್ಳಿ ಹಿಟ್ಟನ್ನ. ಈ ಥರ ನಾದ್ರೋದ್ರಿಂದ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ಎಲೆಗಳು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ತಿಕ್ಕವಾಗ ಎಲೆನ. ಹಿಟ್ಟನ್ನ ನೀಟಾಗಿ ನಾದ್ಕೊಂಡಾದಮೇಲೆ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಸೈಜಲ್ಲಿ ಚಿಕ್ಕ ಉಂಡೆ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಉಂಡೆ ಬೇಕೋ ಅಷ್ಟು ಉಂಡೆಗಳು ಮಾಡ್ಕೊಂಡಾದ್ಮೇಲೆ ಮಿಗ್ಲಿರೋ ಹಿಟ್ಟನ್ನ ಹಾಗೆ ಇಟ್ಟು ಅದಕ್ಕೆ ಬಟ್ಟೆ ಮುಚ್ಚಿ ಸೈಡಿಗೆ ಇಟ್ಕೊಳ್ಳಿ. ಈ ಥರ ನಾನು ಇಲ್ಲಿ ಒಂದು 5ರಿಂದ 10 ಉಂಡೆಗಳು ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಒಣಗೋಗುತ್ತೆಲ್ಲ, ಅದಕ್ಕೋಸ್ಕರ. ಈಗ ಉಂಡೆಗಳನ್ನೆಲ್ಲ ಮಾಡಿಟ್ಟಿದ್ದೀವಲ್ಲ, ಅದರಲ್ಲಿ ಒಂದು ಉಂಡೆ ತೊಗೊಂಬಿಟ್ಟು ಈ ಥರ ಹಿಟ್ಟಲ್ಲಿ ನೀಟಾಗಿ ಅದ್ಬಿಟ್ಟು ಎಲೆಗಳನ್ನೆಲ್ಲ ಒಸ್ತು ಸೈಡಿಗೆ ಇಟ್ಕೊಳ್ಳಿ, ಎಲ್ಲ ಎಲೆಗಳನ್ನೂ. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಸೈಜಲ್ಲಿ ಎಲೆಗಳನ್ನೆಲ್ಲ ಒತ್ತಿಟ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ಒಂದು 5ರಿಂದ 10 ಎಲೆನ ಒಸ್ತ್ಕೊಳ್ಳಿ ಸಾಕು. ಜಾಸ್ತಿ ಒತ್ಕೊಂಡ್ರೆ ನೀವು ಕರ್ಜಿಕಾಯಿ ಮಾಡೋಷ್ಟಕ್ಕೆ ಎಲೆಲ್ಲ ಒಣಗೋಗುತ್ತೆ, ಮತ್ತೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಒಂದು 5ರಿಂದ 10 ಎಲೆ ಒಸ್ತಾದ್ಮೇಲೆ ಇಲ್ಲಿ ನಾನು ಕರ್ಜಿಕಾಯಿ ಮಾಡೋದಕ್ಕೆ ಮೋಲ್ಡ್ ತೊಗೊಂಡಿದ್ದೀನಿ. ಕರ್ಜಿಕಾಯಿ ಮೋಲ್ಡ್ ಇದು ಕಡುಬು ಮಾಡ್ಬೋದು ಇದರೊಳಗಡೆ, ಬೇಕಾದ್ರೆ ಇಲ್ಲಾಂದರೆ ನೀವು ಕೈಯಲ್ಲಾದರೂ ಮಾಡ್ಕೊಳ್ಳಿ. ಈಗ ಈ ಮೋಲ್ಡಿಗೆ ಎಡ್ಜಿಗೆ ನೀಟಾಗಿ
ಹಿಟ್ಟನ್ನ ಅಪ್ಲೈ ಮಾಡಿ, ನಾವು ಎಲೆ ಹಾಕಿದ್ಮೇಲೆ ಎಲೆ ಕಚ್ಕೋಬಾರ್ದು ಈ ಮೋಲ್ಡ್ಗೆ. ಅದಕ್ಕೋಸ್ಕರ ನಾವು ಈ ಎಡ್ಜಿಗೆ ಮೈದಾ ಹಿಟ್ಟಿರುತ್ತಲ್ಲ, ಆ ಮೈದಾ ಹಿಟ್ಟನ್ನು ಎಡ್ಜಿಗೆ ಹಾಕ್ಕೊಳ್ಳಿ. ಈ ಥರ ಎಡ್ಜಿಗೆಲ್ಲ ಹಿಟ್ಟು ಅಪ್ಲೈ ಮಾಡಾದ್ಮೇಲೆ ಇದ್ರ ಮೇಲೆ ಎಲೆ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಎಲೆ ಹಾಕ್ಕೊಳ್ಳಿ. ಈ ಥರ ಎಲೆ ಹಾಕಿದ್ಮೇಲೆ ಇಲ್ಲಿ ಮಧ್ಯಕ್ಕೆ ನೀವು ಗ್ರೈಂಡ್ ಮಾಡಿರೋಂಥ ಕೊಬ್ಬರಿ ಪುಡಿನ 2 ಟೇಬಲ್ ಸ್ಪೂನಷ್ಟು ಹಾಕಿ ಮಧ್ಯಕ್ಕೆ ಹಾಕ್ಬಿಟ್ಟು ನೀಟಾಗಿ ನಿಧಾನಕ್ಕೆ ಕ್ಲೋಸ್ ಮಾಡ್ಕೊಳ್ಳಿ. ಈ ಥರ ಕ್ಲೋಸ್ ಮಾಡಾದಮೇಲೆ ಈ ಎಡ್ಜೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಒಂದು ಸೈಡಿಂದ. ನಾನು ಇಲ್ಲಿ ತೋರಿಸ್ತಿದ್ದೀನಿ, ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಕ್ಲೋಸ್ ಆಗುತ್ತೆ ಎಲೆ ನೀಟಾಗಿ. ಮತ್ತು ಎಣ್ಣೆಲಿ ಫ್ರೈ ಮಾಡೋವಾಗ ಬಿಟ್ಕೊಳಲ್ಲ, ಅದಕ್ಕೋಸ್ಕರ ಎಡ್ಜನ್ನ ನೀಟಾಗಿ ಪ್ರೆಸ್ ಮಾಡಾದಮೇಲೆ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನ ನೀಟಾಗಿ ತೆಗಿಬೇಕು. ನಿಧಾನಕ್ಕೆ ತೆಗ್ದಾದ್ಮೇಲೆ ಇನ್ನೊಂದು ಸರಿ ಪ್ರೆಸ್ಸಿಂಗ್ ಮಾಡಿಬಿಟ್ಟು ಎಡ್ಜನ್ನೆಲ್ಲ ನಿಧಾನಕ್ಕೆ ಓಪನ್ ಮಾಡ್ಕೊಳ್ಳಿ. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ಥರ ನಿಧಾನಕ್ಕೆ ಓಪನ್ ಮಾಡ್ಕೊಳ್ಳಿ. ಕರ್ಜಿಕಾಯಿನ ಸ್ವಲ್ಪ ಜೋರಾಗಿ ಓಪನ್ ಮಾಡಿದ್ರೆ ಅದು ಕಿತ್ತೋಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಓಪನ್ ಮಾಡುವಾಗ ಸ್ವಲ್ಪ ನಿಧಾನಕ್ಕೆ ಓಪನ್ ಮಾಡಿ ನಿಧಾನಕ್ಕೆ ತೊಗೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ಅಷ್ಟೇ. ನೋಡಿ ಪ್ರೆಸ್ಸಿಂಗಲ್ಲಿ ಎಷ್ಟು ನೀಟಾಗಿ ಬಂದಿದೆ ಕರ್ಜಿಕಾಯಿ ಅಂತ. ಸೇಮ್ ಅದೇ ಥರನೇ ಮತ್ತೆ ಎಡ್ಜಿನ ಮೈದಾ ಹಿಟ್ಟು ಹಾಕಬೇಕು. ನೀವು ಮೈದಾ ಹಿಟ್ಟು ಪ್ಲೇಸಿಗೆ ಬೇಕಾದ್ರೆ ಆಯಿಲಾದರೂ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೈದಾ ಹಿಟ್ಟು ಮಾತ್ರ ಅಪ್ಲೈ ಮಾಡ್ತಾಯಿದ್ದೀನಿ. ಮೋಲ್ಡ್ ಮೇಲೆ ಎಲೆ ಹಾಕಿ, ಎಲೆ ಸ್ವಲ್ಪ ಮೋಲ್ಡ್ಗಿಂತ ಸ್ವಲ್ಪ ದೊಡ್ಡದಾಗೇ ಇರಬೇಕು. ಚಿಕ್ಕದಾಗಿದ್ದರೆ ಮತ್ತೆ ಕರ್ಜಿಕಾಯಿ ಮಾಡೋಕ್ಕೆ ಬರಲ್ಲ. ಅದಕ್ಕೋಸ್ಕರ ಈ ಥರ ಮೋಲ್ಡ್ ಮೇಲೆ ಎಲೆ ಹಾಕಿದ್ಮೇಲೆ ಎಡ್ಜಿಗೆ ಪೂರ್ತಿ ನೀವು ನೀರು ಅಪ್ಲೈ ಮಾಡಿ, ಇಲ್ಲ ನೀರು ಪ್ಲೇಸಿಗೆ ನೀವು ಆಯಿಲ್ ಬೇಕಾದ್ರೆ ಅಪ್ಲೈ ಮಾಡಿ. ಈ ಥರ ಅಪ್ಲೈ ಮಾಡಾದಮೇಲೆ ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಪುಡಿ ಹಾಕ್ಕೊಡಿ. ಮಧ್ಯದಕ್ಕೆ ಹಾಕ್ಕೊಳ್ಳಿ. ಅದೇನಾದರೂ ಮಿಸ್ಸಾಗಿ ಏನಾದರೂ ಎಡ್ಜ್ ಮೇಲೆ ಕೊಬ್ಬರಿ ಪುಡಿ ಬಿತ್ತು, ಸ್ವಲ್ಪ ಬಿದ್ದರೂ ಸಮೇತ ಎಲೆ ಕ್ಲೋಸ್ ಆಗೋಲ್ಲ, ಹರಿದೋಗುತ್ತೆ. ನೀಟಾಗಿ ಕ್ಲೋಸ್ ಮಾಡೋಕ್ಕೆ ಬರೋಲ್ಲ ಎಲೆ. ಅದಕ್ಕೋಸ್ಕರ ಕರ್ಜಿಕಾಯಿ ಮಾಡೋದು ತುಂಬ ಕಷ್ಟ. ಅದಕ್ಕೋಸ್ಕರ ನೀವು ಹಾಕೋವಾಗೇ ಸ್ವಲ್ಪ ನಿಧಾನಕ್ಕೆ ಎಡ್ಜ್ ಮೇಲೆ ಬರೆದಿದ್ದಂಗೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಆ ಪುಡಿನ. ಆ ಎಡ್ಜ್ ಮೇಲೆ ಬೀಳಬಾರ್ದು ಯಾವುದೇ ಕಾರಣಕ್ಕೂ. ನೀವು ಕೈಯಲ್ಲಿ ಮಾಡಿದ್ರೂ ಸಮೇತನೂ ಎಡ್ಜ್ ಮೇಲೆ ಬರೆದಿದ್ದಂಗೆ ನೋಡ್ಕೊಬೇಕು. ಇಲ್ಲಾಂದರೆ ನೀವು ಎಲೆ ಪೂರ್ತಿ ವೇಸ್ಟಾಗಿ ಹೋಗುತ್ತೆ ಕರ್ಜಿಕಾಯಿ ಮಾಡುವಾಗ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಆ ಪುಡಿನ ಮಧ್ಯದಕ್ಕೆ ಹಾಕ್ಕೊಂಡು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಪ್ರೆಸ್ ಮಾಡಾದಮೇಲೆ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನ ರಿಮೂವ್ ಮಾಡಿಬಿಟ್ಟು ಇನ್ನೊಂದು ಸರಿ ಪ್ರೆಸ್ಸಿಂಗ್ ಮಾಡಿಬಿಟ್ಟು ನಿಧಾನಕ್ಕೆ ಓಪನ್ ಮಾಡಿ ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಸೇಮ್ ಇದೇ ಥರನೇ. ಎಕ್ಸ್ಟ್ರಾ ತೆಗ್ದಿರೋ ಹಿಟ್ಟನ್ನ ಬೇಕಾದರೆ ನೀವು ಪೂರಿ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಇನ್ನೂ ಏನಾದರೂ ಕೊಬ್ಬರಿ ಪುಡಿ ಏನಾದರೂ ಮಿಕ್ಕಿದ್ರೆ ಕರ್ಜಿಕಾಯಿ ಮಾಡೋದಕ್ಕೆ ಕರ್ಜಿಕಾಯಿ ಮಾಡ್ಕೊಳ್ಳಿ. ಎಲೆ ಒಸ್ಬಿಟ್ಟು, ಇಲ್ಲ ಅಂತಂದರೆ ಪೂರಿ ಏನಾದರೂ ಮಾಡ್ಕೊಳ್ಳಿ ಅಷ್ಟೇ. ಓಪನ್ ಮಾಡೋವಾಗೂ ಸ್ವಲ್ಪ ನಿಧಾನಕ್ಕೆ ಓಪನ್ ಮಾಡಿ, ಇಲ್ಲ ಅಂತಂದರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಮತ್ತು ಎಲೆ ಏನಕ್ಕೂ ಯೂಸ್ ಆಗೋಲ್ಲ. ಅದಕ್ಕೋಸ್ಕರನೇ ನೀವು ಕೊಬ್ಬರಿ ಪುಡಿ ಹಾಕೋವಾಗೂ ಎಲೆ ಮೇಲೆ ಬೀಳ್ದಿದ್ದಂಗೆ ನೋಡ್ಕೊಬೇಕು ಕೊಬ್ಬರಿ ಪುಡಿನ. ಮತ್ತು ಓಪನ್ ಮಾಡೋವಾಗೂ ಸ್ವಲ್ಪ ಹುಷಾರಾಗಿ ಓಪನ್ ಮಾಡ್ಕೊಬೇಕು. ಇಲ್ಲಾಂದರೆ ಒಂದು ಸರಿ ಹೋಯ್ತು ಅಂತಂದರೆ ವೇಸ್ಟ್, ಇನ್ನು ಏನಕ್ಕೂ ಯೂಸ್ ಆಗೋಲ್ಲ, ಎಲೆ ಬಿಸಾಕಬೇಕಾಗುತ್ತೆ. ಅದಕ್ಕೋಸ್ಕರ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಸೇಮ್ ಇದೇ ಥರ ಮಿಗಿಲಿರೋ ಕರ್ಜಿಕಾಯಿ ಪುಡಿನೂ ಸಮೇತ ಕರ್ಜಿಕಾಯಿ ಮಾಡ್ಕೊಳ್ಳಿ. ಎಲ್ಲ ಒಂದೇ ಸರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ರವಂಡಿಗೆ 10 ಕರ್ಜಿಕಾಯಿ ಮಾಡಿಕೊಂಡು ಅದನ್ನು ಎಣ್ಣೆಲಿ ಕರೆದ್ಬಿಟ್ಟು ಆಮೇಲೆ ಮಿಕ್ಕಿರೋ ಕರ್ಜಿಕಾಯಿ ಪುಡಿನ ಮಾಡ್ಕೊಳ್ಳಿ. ಇಲ್ಲ ನಾವು ಒಂದೇ ಸರಿ ಮಾಡ್ತೀವಂದರೆ ಅದು ಬರಲ್ಲ. ಅಷ್ಟೊತ್ತಿಗೆ ಕರ್ಜಿಕಾಯಿ ಪೂರ್ತಿ ಒಣಗೋಗಿರುತ್ತೆ, ಎಣ್ಣೆಲಿ ಹಾಕಿದ್ರಾಗ ಒಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ರವಂಡಿಗೆ 10 ಕರ್ಜಿಕಾಯಿ ಮಾಡಿಕೊಂಡು ಎಣ್ಣೆಲಿ ಕರೆದ್ಬಿಟ್ಟು ಆಮೇಲೆ ಮಿಕ್ಕಿರೋ ಕರ್ಜಿಕಾಯಿ ಮಾಡ್ಕೊಳ್ಳಿ. ಈಗ ಕರ್ಜಿಕಾಯಿನ ಎಣ್ಣೆಯಲ್ಲಿ ಕರಿಯೋದಕ್ಕೋಸ್ಕರ ಪಕ್ಕದಲ್ಲಿ ಒಂದು ಕಡಾಯಿಗೆ ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಕರ್ಜಿಕಾಯಿನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕರ್ಜಿಕಾಯಿನ ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಕರ್ಜಿಕಾಯಿನ ತಿರುವಾಕಕ್ಕೆ ಹೋಗಬೇಡಿ. 1-2 ನಿಮಿಷ ಬಿಡಿ. 2 ನಿಮಿಷ ಆದಮೇಲೆ ಕರ್ಜಿಕಾಯಿನ ನಿಧಾನಕ್ಕೆ ಒಂದೊಂದೇ ತಿರುವಾಗಬೇಕು. ಇಲ್ಲ ಅಂತಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕರ್ಜಿಕಾಯಿನ ನೀವು ಮೀಡಿಯಮ್ ಫ್ಲೇಮಲ್ಲೇ ಒಂದು 5-10 ನಿಮಿಷದವರೆಗೂ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕರ್ಜಿಕಾಯಿನ 2 ಸೈಡು ಆ ಕಡೆ ಈ ಕಡೆ ತಿರುವಾಗ್ತಾ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಬೇಕು ಕರ್ಜಿಕಾಯಿನ. ಈ ಥರ ಫ್ರೈ ಆದಮೇಲೆ ನೀವು ಎಣ್ಣೆಯಿಂದ ರಿಮೂವ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ಳಿ. ಇದನ್ನು ಒಂದು ಟೈಟ್ ಕಂಟೈನರ್ಗೆ ಹಾಕಿ ಇಟ್ಕೊಂಡ್ರೆ ನೀವು ಮಿನಿಮಮ್ ಅಂದರೆ 1 ತಿಂಗಳಿಂದ 2 ತಿಂಗಳವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಕೊಬೋದು ನೀವು ಕರ್ಜಿಕಾಯಿನ. ಏನೂ ಆಗೋಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋದಲ್ಲ ಕರ್ಜಿಕಾಯಿ ಯಾವ ಥರ ಮಾಡೋದು ಸಿಂಪಲ್ಲಾಗಿ ಅಂತ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.